ಓಂ ಅಂತರ ಉಪಪತ್ತೇ ಓಂ. ಇದು 1ನೇ ಅಧ್ಯಾಯದ 2ನೇ ಪಾದದ 13ನೇ ಸೂತ್ರ. ಛಾಂದೋಗ್ಯ ಉಪನಿಷತ್ತಿನ ಒಂದು ಹೇಳಿಕೆ ಕುರಿತಾಗಿ ಇಲ್ಲಿ ಚರ್ಚೆ ನಡೆಯುವುದಿದೆ. ಛಾಂದೋಗ್ಯ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಬರುವ ಹಿನ್ನೆಲೆಯನ್ನ ನಾವು ಸ್ವಲ್ಪ ನೋಡಿದ್ದೇವೆ. ಆದಿತ್ಯ ವಿಷ್ಣು ಇತ್ಯುಕ್ತಂ. ಆಚಾರ್ಯರ ಭಾಷ್ಯದಲ್ಲಿ ಈಗ ಪ್ರಾರಂಭ ಇದೆ. ಭಾಷ್ಯದ ಒಂದೆರಡು ವಾಕ್ಯಗಳನ್ನ ಮೊದಲಿಗೆ ನೋಡೋಣ. ಆದಿತ್ಯನಲ್ಲೇ ವಿಷ್ಣು ಇದ್ದಾನೆ ಅಂತ ಈ ಹಿಂದೆ ಪ್ರತಿಪಾದನೆ ಮಾಡಿದ್ದೇನೆ. ಅದೆಲ್ಲಿ ಮೊದಲನೇ ಪಾದದ ಆನಂದಮಯಾಧಿಕರಣದಿಂದ ಆರಂಭಿಸಿ ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಸಯಶ್ಚಾಸಾವಾದಿತ್ಯೆ ಸಯಶ್ಚಾಸೋ ಪುರುಷೇ ಯಶ್ಚಾಸಾವಾದಿತ್ಯೆ ಸಯೇಕಃ ಅಂತ ಹೀಗೆ ಪ್ರಾರಂಭ ಕಂಡಿತ್ತಲ್ಲಿ. ಈ ಪುರುಷನಲ್ಲಿ ಹಾಗೆ ಸೂರ್ಯನಲ್ಲಿ ಯಾರಿದ್ದಾನೋ ಅವನೇ ಒಬ್ಬನೇ ವಿಷ್ಣು, ಅವನೊಬ್ಬನೇ ಆಗಿದ್ದಾನೆ, ಅವನೇ ವಿಷ್ಣು, ಅವನೇ ಆನಂದಮಯ ಅಂತ ಹೀಗೆಲ್ಲ ಬಂದಿದೆ ತೈತ್ರಿಯ ಉಪನಿಷತ್ತು. ಆದರೆ ಸಯೇಷ ಆದಿತ್ಯ ಪುರುಷ ಸೋಹಮಸ್ಮಿ ಸಯೇವಾಹಮಸ್ಮಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕಂಡು ಬಂದಿದೆ. ಇಲ್ಲಿ ಯಾರು ಆದಿತ್ಯನಲ್ಲಿ ಪುರುಷ ಇದ್ದಾನೋ, ಆದಿತ್ಯನಲ್ಲಿ ಯಾವನೊಬ್ಬ ಪುರುಷ ಇದ್ದಾನೆ, ಅವನು ನಾನೇ ಆಗಿದ್ದೇನೆ ಅಂತ ಹೇಳ್ತಾ ಇರುವ ಒಂದು ಹೇಳಿಕೆ ಕಂಡು ಬಂದಿದೆ. ಇದು ಯಾರ ಕುರಿತಾದದ್ದು? ಅಗ್ನಿಯ ಕುರಿತಾದದ್ದು. ಅಗ್ನಿಯೇ ಹೇಳ್ತಾ ಇರೋದು, ತನ್ನ ಬಗ್ಗೆ ತಾನೇ ಹೇಳ್ತಿರೋದು. ಅದರ ಅರ್ಥವನ್ನ ನಾವು ನೋಡಿದ್ದೇವೆ. ಉಪಕೋಸಲ ಅನ್ನುವ ಶಿಷ್ಯನಿಗೆ ಅವನ ಗುರು ಸತ್ಯಕಾಮ ಜಾಬಾಲರು ಇಲ್ಲದೆ ಇದ್ದಾಗ, ಉಪದೇಶ ಮಾಡಿಲ್ಲದೆ ಇದ್ದಾಗ ಮತ್ತು ಅವರು ಪ್ರವಾಸಕ್ಕೆ ಹೋದಾಗ ಅಗ್ನಿಗಳು ಸ್ವಯಂ ಉಪದೇಶ ಮಾಡಿದ್ದಾರೆ. ಅಗ್ನಿಗಳೇ ಹೇಳಿದ್ದು ತಮ್ಮ ಬಗ್ಗೆ ತಾವೇ ಹೇಳಿಕೊಂಡದ್ದು. ಅಗ್ನಿನಾಮೇವ ಆದಿತ್ಯಸ್ಥತ್ವ ಮುಚ್ಯತೆ. ಅಗ್ನಿಗಳೇ ಆದಿತ್ಯನಲ್ಲಿ ಇದ್ದಾರೆ ಎಂಬುದಾಗಿ ಕೇಳಿ ಬರ್ತದೆ. ಅತಃ ಅಕ್ಷಿ ಆದಿತ್ಯಯೋ ಐಕ್ಯಾತ್ ಯಯೇಶೋಂತರಕ್ಷಿಣಿ ಪುರುಷೋ ದೃಶ್ಯತೆ ಇತ್ಯತ್ರಾಪಿ ಅಗ್ನಿದೇವ ಉಚ್ಯತೆ. ಛಾಂದೋಗ್ಯ ಉಪನಿಷತ್ತಿನಲ್ಲೇ ಅಲ್ಲೇ ಮುಂದೆ ಯಯೇಶೋಂತರಕ್ಷಿಣಿ ಹಿರಣ್ಮಯ ಪುರುಷೋ ದೃಶ್ಯತೆ ಹಿರಣ್ಯಶ್ಮಶ್ರು ಹಿರಣ್ಯ ನಖಃ ಅಂತ ಇನ್ನೊಂದು ವೇದವಾಕ್ಯ ಇದೆ. 4ನೇ ಅಧ್ಯಾಯದಲ್ಲಿ ಈ ಹಿಂದೆ ನಾವು ಈ ಉಪಕೋಸಲನ ಉಪಾಖ್ಯಾನವಂತೂ ನೋಡಿದ್ವಲ್ಲ, ಅದು 11ನೇ ಮಂತ್ರ. ಉಪಕೋಸಲೋಹ ವೈ ಕಾಮಲಾಯನ ಸತ್ಯಕಾಮೇ ಜಾಬಾಲೆ ಬ್ರಹ್ಮಚರ್ಯ ಉಪವಾಸ ಅಂತ ಅದು 10ನೇ ಖಂಡ ಛಾಂದೋಗ್ಯ ಉಪನಿಷತ್ತಿನ 4ನೇ ಭಾಗದಲ್ಲಿ. 11ನೇ ಭಾಗದಲ್ಲಿ ಸಯೇಷಃ ಆದಿತ್ಯ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸಯೇವಾಹಮಸ್ಮಿ ಅನ್ನೋ ವೇದವಾಕ್ಯ ಇದೆ. ಅದನ್ನು ಆಚಾರ್ಯ ಮೊದಲು ಉದ್ಧಾರ ಮಾಡಿದ್ದಾರೆ. 4, 11 ಅಂತ ನೀವು ಅದನ್ನ ಕಾಣಬಹುದು. ಆದಿತ್ಯನಲ್ಲಿ ಪುರುಷ ಯಾರಿದ್ದಾನೋ ಅವನು ನಾನೇ ಆಗಿದ್ದೇನೆ ಅಂತ ಅಗ್ನಿ ಹೇಳ್ಕೊಳ್ತಿದ್ದಾನೆ. ಇದಾದ ನಂತರ 15ನೇಯ ಮಂತ್ರ ಒಂದು ಅಲ್ಲಿ ಕಾಣಿಸ್ತದೆ. ಅಲ್ಲಿ ನಾವು ಹೇಳಿದಂತೆ ಯೇಶೋಂತರಕ್ಷಿಣಿ, ಅಂತರಕ್ಷಿಯಲ್ಲಿ ಯಾರೋ ಭಗವಂತ ಕಾಣಿಸ್ತಾನೋ ಅವನೇ ಭಗವಂತ ಅಂತ ಹೀಗಲ್ಲಿ ಬಂದಿದೆ. ಅಥ ಯೇಷ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಇತಿ ಹೋವಾಚ. ನಾನು ಹೇಳುವಾಗ ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿದ್ದೆ. ಹಿರಣ್ಯಶ್ಮಶ್ರು ಹಿರಣ್ಯ ನಖಃ ಅಂತ ಹೇಳಿ ಅದು ಬೇರೆ ಕಡೆ ಬಂದಿತ್ತು, ಅದಲ್ಲ. ಈಗ ಈ ಯಯೇಷ ಆದಿತ್ಯ ಪುರುಷೋ ದೃಶ್ಯತೆ ಸೋಹಮಸ್ಮಿ ಸಯೇವಾಹಸ್ಮಿ ಅನ್ನೋದೇನಿದೆ ಅದು 11ನೇ ಮಂತ್ರ. ಇದು 15ನೇಯ ಮಂತ್ರ, ಅದೇ 4ನೇ ಖಂಡದಲ್ಲಿ. ಚಕ್ಷುರಂತಸ್ಥ ಭಗವಂತನ ಉಪಾಸನೆ ಅನ್ನೋದನ್ನ ಅಲ್ಲಿ ಮುಂದೆ ಹೇಳ್ತಾರೆ. ಇವೆರಡನ್ನ ವೇದವಾಕ್ಯಗಳನ್ನು ಗಮನಿಸಬೇಕು ಅಂತ ಹೇಳ್ತಿದ್ದಾರೆ ಆಚಾರ್ಯರು. ಅಕ್ಷಿ ಆದಿತ್ಯಯೋ ಐಕ್ಯಾತ್. ಕಣ್ಣು ಮತ್ತು ಸೂರ್ಯ ಇಬ್ಬರು ಕೂಡ ಅಭಿನ್ನರು. ಯಾಕೆಂದ್ರೆ ಅದರ ದೇವತೆಗಳು ಅಭಿನ್ನರಾದ್ರಿಂದ ಅದು ತಾತ್ಪರ್ಯ. ಅದು ನಾವು ಮುಂದೆ ನೋಡ್ತೇವೆ. ಯಯೇಶೋಂತರಕ್ಷಿಣಿ ಪುರುಷೋ ದೃಶ್ಯತೆ ಇತ್ಯತ್ರಾಪಿ ಅಗ್ನಿದೇವ ಉಚ್ಯತೆ.
ಅಂತರಿಕ್ಷಿಯಲ್ಲಿ ಕಾಣಿಸುವ ವ್ಯಕ್ತಿ ಯಾರು ಮತ್ತೆ ಆದಿತ್ಯನಲ್ಲಿ ಕಾಣಿಸುವ ವ್ಯಕ್ತಿ ಯಾರು ಎರಡೂ ಕೂಡ ಈ ಅಗ್ನಿಯೇ ಅಂತ ಹೀಗಾದ್ರೆ ತಾತ್ಪರ್ಯ. ಭಾಷ್ಯದಲ್ಲಿ ಮುಂದಿನ ವಾಕ್ಯ ಹೇಗಿದೆ, ಅತಃ ತದ್ಯಥಾ ಪುಷ್ಕರ ಪಲಾಶೇ ಆಪೋ ನಶ್ಲಿಷ್ಯಂತೆ ಏವಂ ಏವಂ ವಿಧಿ ಪಾಪಂ ಕರ್ಮ ನಶ್ಲಿಷ್ಯತೆ. ಇದು 14ನೇ ಮಂತ್ರ. ಈಗ ನಾವೇನು ಯಯೇಷ ಅಂತರಿಕ್ಷಣಿ ಪುರುಷೋ ದೃಶ್ಯತೆ ಅಂತ ಮಂತ್ರ ನೋಡಿದ್ರೆ ಅದಕ್ಕಿಂತ ಹಿಂದಿನ ಮಂತ್ರ ಛಾಂದೋಗ್ಯ ಉಪನಿಷತ್ತಿನಲ್ಲೇ. ಇದು ಸ್ವಲ್ಪ ವ್ಯತ್ಯಾಸ ಇಲ್ಲಿ ಗಮನಿಸಿ. ಹಿಂದಿನ ಮಂತ್ರ ಅಗ್ನಿಗಳು ಸ್ವಯಂ ಈ ಶಿಷ್ಯನಿಗೆ ಹೇಳಿತ್ತು. ಅದಾದ್ಮೇಲೆ ಗುರು ಬರ್ತಾನೆ. ಗುರು ಆದವನು ಎಲ್ಲೋ ಪ್ರವಾಸಕ್ಕೆ ಹೋದವನು ಮರಳಿ ಬರ್ತಾನೆ. ಅದು ಹಿಂದಿನ ಮಂತ್ರದಲ್ಲಿ ಕಂಡು ಬಂದಿದೆ ನೋಡಿ. ಈ 14ನೇ ಮಂತ್ರಕ್ಕಿಂತ ಹಿಂದೆ ಅದು ಕಂಡು ಬರ್ತದೆ. ಆಜಗಾಮಃ ಚ ಅಸ್ಯ ಆಚಾರ್ಯ, ತಿರುಗಿ ಬಂದ. ತಮ್ಮ ಆಚಾರ್ಯ ಅಭ್ಯವಾದ ಉಪಕೋಸಲ ಐತಿ. ಆಚಾರ್ಯ ಬಂದ ಕೂಡಲೇ ಉಪಕೋಸಲನ ಹೆಸರು ಕರೆದ. ಇವನು ಓಡಿ ಬಂದ. ಆವಾಗ ಬ್ರಹ್ಮವಿದ ಇವ ಸೌಮ್ಯತೆಯ ಮುಖಂ ಭಾತಿ ಕೋನುತ್ವ ಅನುಶಾಸ. ಅವನ ಮುಖದಲ್ಲಿನ ಕಳೆ ನೋಡಿ ನೀನು ಬ್ರಹ್ಮಜ್ಞಾನಿ ಅಂತೆ ಕಾಣಿಸ್ತಾ ಇದ್ದಿ, ಯಾರು ನಿನಗೆ ಉಪದೇಶ ಮಾಡಿದ್ರು ಅಂತ ಕೇಳಿದ್ರಂತ. ಆಗ ಅವನು ಹೇಳಿದ, ಈ ಅಗ್ನಿಗಳೇ ನನಗೆ ಉಪದೇಶ ಮಾಡಿದ್ರು ಅಂತ ಅವನು ಹೇಳ್ತಾನೆ. ಅವ್ರೇನು ಉಪದೇಶ ಮಾಡಿದ್ರು ಅಂತ ಇವನು ಕೇಳ್ತಾನೆ. ಅವನು ಅಗ್ನಿಗಳು ಹೇಳಿದ್ದನ್ನ ಗುರುವಿಗೆ ಒಪ್ಪಿಸಿ ಹೇಳ್ತಾನೆ. ಆವಾಗ ಸತ್ಯಕಾಮ ಮತ್ತೆ ಆ ಉಪಕೋಸರನಿಗೆ ತನ್ನ ಮಾತನ್ನು ಹೇಳ್ತಾನೆ. ಲೋಕಾನ್ವಾವಕಿಲ ಸೌಮ್ಯತೆ ಅವೋಚನ್ ಅಂತ ಇದನ್ನೆಲ್ಲ ವಿವರಿಸ್ತಾನೆ. ಇಲ್ಲಿ ನೋಡಿ, ಉಪಕೋಸಲ ತನ್ನ ಶಿಷ್ಯನಿಗೆ ಜ್ಞಾನವನ್ನು ಕೊಟ್ಟಿರಲಿಲ್ಲ. ಸತ್ಯಕಾಮ ತನ್ನ ಶಿಷ್ಯನಾದ ಉಪಕೋಸಲನಿಗೆ ಜ್ಞಾನವನ್ನು ಕೊಟ್ಟಿರಲಿಲ್ಲ. ಹಾಗೆ ಎಲ್ಲೋ ಪ್ರವಾಸಕ್ಕೆ ಹೋಗಿದ್ದ. ಅವನ ಶ್ರೀಮತಿ ಅದನ್ನು ಒತ್ತಾಯಿಸಿದ್ಲು ಕೂಡ ಕೊಟ್ಟಿರಲಿಲ್ಲ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಯಾಕೆ ಕೊಟ್ಟಿರಲಿಲ್ಲ ಅನ್ನೋದು ಇದನ್ನು ನೋಡಿದ್ರೆ ಗೊತ್ತಾಗ್ತದೆ. ಅವನಿಗೆ ಆ ಅಗ್ನಿಗಳಿಂದ ಮೊದಲು ಒಂದು ಸ್ವಲ್ಪ ಜ್ಞಾನ ದೊರೆಯಲಿಲ್ಲ. ಆದ್ರಿಂದ ಮುಂದೆ ತಾನು ಗುರುವಾದವನು ಕೊಡಬೇಕು ಅಂತ ಅವನ ಆಲೋಚನೆ ಇತ್ತು. ಆ ಶಿಷ್ಯನನ್ನ ದಡ್ಡನನ್ನಾಗಿ ಮಾಡುವ ವಿಚಾರ ಅವನಿಗೆ ಇರಲಿಲ್ಲ. ಇದು 5 ಜನ ಗುರುಗಳು ಅಂತ ಹೇಳ್ತಿರ್ತಾರೆ. ತಂದೆ, ತಾಯಿ, ಗುರು, ಅತಿಥಿ ಮತ್ತು ಅಗ್ನಿ ಅಂತ ಹೀಗೆಲ್ಲ. ತಂದೆ, ತಾಯಿ, ಗುರು, ಅತಿಥಿ ಅಂತ ಸೇರಿಸ್ಕೊತಾರೆ, ಅಥವಾ ಅಂತರ್ಗತನಾದ ಭಗವಂತ ಅಂತ ಕೆಲವರು ಹೀಗೆ ಸೇರಿಸ್ತಿರ್ತಾರೆ. ಅಂತೂ ತಂದೆ, ತಾಯಿ, ಅಂತರ್ಗತನಾದ ಭಗವಂತ, ಗುರು ಮತ್ತು ಹೊರಗಿನ ಅಗ್ನಿ, ಇಷ್ಟನ್ನ ಆರಾಧನೆ ಮಾಡಬೇಕು ಅಂತ. ಅಗ್ನಿ ಅನ್ನೋದು ಹೀಗೆ ದ್ವಿಜನಿಗೆ ಮೊದಲನೇ ಗುರು. ಅವನು ಉಪದೇಶ ಮಾಡಿರ್ತಾನೆ. ಆ ಉಪದೇಶ ಮಾಡಲಿ ಅಂತ ಗುರುವಿನ ಉಪದೇಶ ಇರ್ತದೆ, ಆಲೋಚನೆ ಇರ್ತದೆ. ಅದಕ್ಕೆ ಅವನು ನೇರವಾಗಿ ಮಾಡಿರೋದಿಲ್ಲ. ಇದು ಈ ಜ್ಞಾನಿಯಾದಂಥ ಗುರು ಏನೋ ವಿಳಂಬ ಮಾಡ್ಲಿಕ್ಕೆ ಕಾರಣ ಇರ್ತದೆ. ಅಂತೂ ನಾವು ಗಮನಿಸಬೇಕಾದ ಸಂಗತಿ, ಆ ಅಗ್ನಿಗಳಿಂದ ನೇರವಾಗಿ ಉಪದೇಶ ಪಡ್ಕೊಂಡ್ರೆ ಆ ಉಪಕೋಸರನ ಮುಖದಲ್ಲಿ ಎಂಥ ಬ್ರಹ್ಮ ವರ್ಚಸ್ಸು ಬಂದಿತ್ತು. ಈಗ ನೋಡಿ, ಇಲ್ಲಿ ನಾವು ಜಗತ್ತಿನಲ್ಲೇ ಯಾರಾದರೂ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನನ್ನು ಕಂಡ್ರೆ ಒಳ್ಳೆಯ ತೇಜಸ್ಸು ಮುಖದಲ್ಲಿ ಅಂತ ಅಂತಿರ್ತೇವೆ. ಇವನಿಗೆ ಉಪದೇಶ ಮಾಡುವ ಗುರುಗಳು, ಉಪನಯನ ಮಾಡುವ ಪುರೋಹಿತರು ಅಷ್ಟಕ್ಕಷ್ಟೇ ಇರ್ತಿರ್ತಾರೆ. ಯಾಕಂದ್ರೆ ಇವನ ಯೋಗ್ಯತೆ ಅಷ್ಟರಲ್ಲೇ ಇರ್ತದೆ. ಇವನು ಅಗ್ನಿ ಆರಾಧನೆ ಮಾಡ್ತಿರ್ತಾನೆ, ಅಗ್ನಿ ಕಾರ್ಯ ಮಾಡ್ತಾನೆ ಉಪನಯನ ಆದ ಕೂಡಲೇ. ಅಗ್ನಿ ಆರಾಧನೆ ಅನ್ನೋದು ಬ್ರಾಹ್ಮಣನಿಗೆ ಉಪನಯನ ಆದ ಕೂಡಲೇ ಪ್ರಾರಂಭ ಆಗಲೇಬೇಕು. ವಿವಾಹ ಆದ ಕೂಡಲೇ ಅಗ್ನಿ ಆರಾಧನೆ ಅನ್ನೋದು ವ್ಯತ್ಯಾಸ ಆಗ್ತದಷ್ಟೇ ಹೊರತು ಅಗ್ನಿ ಆರಾಧನೆ ತಪ್ಪೋದಿಲ್ಲ. ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ ಮತ್ತೆ ವಾನಪ್ರಸ್ಥನಿಗೆ 3 ಜನರಿಗೂ ಕೂಡ ಅಗ್ನಿ ಆರಾಧನೆ ಅನ್ನೋದು ಕಡ್ಡಾಯ. ಕೊನೆಯ ಆಶ್ರಮದ ಸನ್ಯಾಸದಲ್ಲಿ ಮಾತ್ರ ಅದಿಲ್ಲ. ಸ್ವಯಂ ಅಗ್ನಿಯೇ ಒಂದ್ ವೇಳೆ ಉಪದೇಶ ಮಾಡಿಬಿಟ್ರೆ ಎಷ್ಟು ಬ್ರಹ್ಮಜ್ಞಾನ ಬರ್ಲಿಕ್ಕಿಲ್ಲ, ಎಷ್ಟು ತೇಜಸ್ ಬರ್ಲಿಕ್ಕಿಲ್ಲ. ಅದು ಬಹಳ ಅದ್ಭುತವಾದ್ದು. ಅಗ್ನಿಯಲ್ಲಿ ಅಂತರ್ಗತನಾದಂತಹ ಪರಶುರಾಮ ಸಾಮಾನ್ಯವಾಗಿ ಇಂಥ ಎಲ್ಲ ಜ್ಞಾನದ ದೇವತೆ, ಅವನ ಜ್ಞಾನದ ದೇವತಾ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಪ್ರಾಸಂಗಿಕವಾಗಿ ಅದನ್ನು ಹೇಳಿದೆ. ಆದ್ರಿಂದ ನಾವೀಗ ನೋಡ್ತಿರೋ 14ನೇ ಮಂತ್ರ ಏನಿದೆಯಲ್ಲ, ಅದು ಈ ಗುರು ಹೇಳಿದ್ದು. 11ನೇ ಮಂತ್ರ ಅಗ್ನಿ ಹೇಳಿದ್ದು. ಪುಷ್ಕರ ಪಲಾಶೆ ಅಂತ ಬಂತಲ್ಲ, ಅದಕ್ಕಾಗಿ ನಿಮ್ಗೆ ಇದನ್ನ ಹೇಳಬೇಕಾಯ್ತು.
ಅಲ್ಲಿ ಏನಿದೆ ಅಂದ್ರೆ ನಾನು ನಿಮಗೆ ಈ ಬ್ರಹ್ಮದ ರೂಪವನ್ನು ಉಪದೇಶ ಮಾಡ್ತೇನೆ ಅಂತ ಗುರುವಾದವನು ಹೇಳಿ ತೊಡಗಿ. ಯಾವ ಬ್ರಹ್ಮನ ಜ್ಞಾನವನ್ನು ಪಡೆದ್ರೆ ಆ ಜ್ಞಾನವನ್ನು ಪಡೆದಂತಹ ಜ್ಞಾನಿಗೆ ಪಾಪದ ಕರ್ಮದ ಲೇಪ ಆಗೋದಿಲ್ಲ. ಹೇಗೆ ಅಂದ್ರೆ ಕಮಲದ ಪತ್ರದಲ್ಲಿ ನೀರು ಅಂಟೋದಿಲ್ವೋ ಹೇಗೆ ಅಂತ. ಆವಾಗ ಇವನು ಹಾಗಾದ್ರೆ ಉಪದೇಶ ಮಾಡ್ರಿ ಅಂತ ಹೇಳಿದ ಶಿಷ್ಯ. ಅವ್ರು ಹೇಳಿ ತೊಡಗಿದ್ರು. ಆವಾಗ ಅವರು ಏಷಃ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಅಂತ ಆ ಗುರುವಾದವನು ಹೇಳಿಕ್ ತೊಡಗಿದ. ಇದು ನಮ್ಮ ಗಮನದಲ್ಲಿ ಇರಲಿ. 14ನೇ ಮಂತ್ರ ಇದು ಗುರು ಹೇಳಿದ್ದು, 11ನೇ ಮಂತ್ರ ಅಗ್ನಿಗಳು ಹೇಳಿದ್ದು. ಅಂತೂ ತತ್ವಜ್ಞಾನ ಈ ಶಿಷ್ಯನಿಗೆ ಬರುವುದು ಗುರು ಮತ್ತು ಅಗ್ನಿ ಇವರ ಸಹಕಾರದಿಂದ. ಇತಿ ಆಪೋನ ಶಿಷ್ಯತೆ ಇತಿ ಅಗ್ನಿಜ್ಞಾನಾದೇವ. ಭಾಷ್ಯವಾಕ್ಯ ಗಮನಿಸಿ. ಅಗ್ನಿಯ ಜ್ಞಾನದಿಂದ ಸರ್ವ ಪಾಪಗಳ ಅಶ್ಲೇಷ ನಾಶಾತ್ ಮೋಕ್ಷೋಪಪತ್ತಿಗೆ. ಎಲ್ಲ ಅಗ್ನಿಯ ಜ್ಞಾನವನ್ನು ಪಡ್ಕೊಂಡ್ಬಿಟ್ರೆ ಎಲ್ಲಾ ಪಾಪಗಳು ಪರಿಹಾರ ಆಗ್ತವೆ, ಮೋಕ್ಷ ಜ್ಞಾನ ಆಗ್ತದೆ ಅಂತಿದೆ. ಆದ್ರಿಂದ ವಿಷ್ಣುವಿನ ಜ್ಞಾನ ಯಾಕ್ರಿ ಬೇಕು ಅಂತ ಪೂರ್ವಪಕ್ಷ. ಅತಃ ಅಬ್ರವೀತ್. ನೀವು ಅಗ್ನಿ ಜ್ಞಾನ ಬೇಕು, ಹೌದು. ಅಗ್ನಿ ಅಂದ್ರೆ ಯಾರನ್ನು ತಿಳ್ಕೊಂಡಿದ್ದೀರಿ? ಹೃದಯದಲ್ಲಿರುವ ಅಗ್ನಿ, ಆದಿತ್ಯನಲ್ಲಿರುವ ಅಗ್ನಿ ಅಂತೆಲ್ಲ ನಾವು ಅಗ್ನಿ ಶಬ್ದದಿಂದ ಹೇಳುವುದು. ಅಂತರಹ ಯೇಷವಂತರಕ್ಷಿಣಿ, ಅಂತರ ಎಂಬ ಶಬ್ದದಿಂದ ವಾಕ್ಯ ಯಾರು? ಅದೆಲ್ಲ ವಿಷ್ಣುವೇ. ವಿಷ್ಣುವಿನ ಜ್ಞಾನದಿಂದಲೇ ಮೋಕ್ಷ ಆಗ್ತದೆ ಹೊರತು ಅಗ್ನಿ ಜ್ಞಾನದಿಂದ ಆಗುವುದಲ್ಲ ಅನ್ನೋದನ್ನ ಅಂತರೋಪಪತ್ತೇ ಎಂಬ ವೇದವಾಕ್ಯ ತಿಳಿಸ್ತಾ ಇದೆ ಅಂತ ಆಚಾರ್ಯರ ಭಾಷ್ಯ. ಇನ್ನು ಮುಂದೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಕ, ತತ್ವಪ್ರದೀಪ, ಸತರ್ಕ ದೀಪಾವಳಿ ಇತ್ಯಾದಿ ನೋಡ್ಬೇಕು. ಅತ್ರ ಅಗ್ನಿಶ್ರುತಿ ಸಾಹಿತ್ಯೇನ ಅನ್ಯತ್ರ ಪ್ರಸಿದ್ಧಸ್ಯ ಚಕ್ಷುರಂತಸ್ತತ್ವಲಿಂಗಸ್ಯ ಪರಬ್ರಹ್ಮಣಿ ಸಮನ್ವಯ ಸಮರ್ಥನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿಗೆ. ಯಾವುದೇ ಒಂದು ಹೊಸ ಅಧಿಕರಣ ಪ್ರಾರಂಭ ಆದ ಕೂಡಲೇ ಅಲ್ಲಿ ಭಾಷ್ಯಕಾರರು ಕೆಲವು ಸಂಗತಿಗಳನ್ನು ತೋರಿಸ್ತಾರೆ. ಸಂಗತಿ ಅಂದ್ರೆ ಸಂಬಂಧ, ರಿಲೆವೆನ್ಸ್ ಅಂತ ಅರ್ಥ. ಟೀಕಾಕಾರರು ಅವನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈಗ ಅಂತರಾಧಿಕರಣ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಒಂದು ಸೂತ್ರ ಇರ್ತದೆ, ಕೆಲವು ಸರಿ 2 ಇರಬಹುದು, ಕೆಲವು ಸರಿ 10 ಸೂತ್ರಗಳು ಇರಬಹುದು ಒಂದೊಂದು ಅಧಿಕರಣ. ಅಧಿಕರಣ ಅಂದ್ರೆ ಒಂದು ಚಾಪ್ಟರ್ ಅಂತ ನಾವು ನೋಡೋದು. ಚಾಪ್ಟರ್ ಅನ್ನೋದಕ್ಕಿಂತ ಒಂದು ಸೆಕ್ಷನ್. ಸರಿ, ಈಗ ಈ ಅಂತರಾಧಿಕರಣಕ್ಕೂ ಒಟ್ಟಾರೆ ಬ್ರಹ್ಮಸೂತ್ರ ಗ್ರಂಥಕ್ಕೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಏನು ಅಂದ್ರೆ, ಒಟ್ಟಾರೆ ಬ್ರಹ್ಮಸೂತ್ರ ಅನ್ನೋ ಗ್ರಂಥ ಇರುವುದು ಯಾವುದಕ್ಕೆ? ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ. ಈ ಅಂತರಾಧಿಕರಣದಲ್ಲಿಯೂ ಕೂಡ ಭಗವಂತನ ಬಗ್ಗೆನೇ ವರ್ಣನೆ ಮಾಡಿದೆ. ಇಲ್ಲಿ ಭಗವಂತನ ಯಾವುದೋ ಗುಣವನ್ನು ವರ್ಣನೆ ಮಾಡ್ತಿರ್ತಾರೆ. ಆದ್ರಿಂದ ಒಟ್ಟಾರೆ ಬ್ರಹ್ಮಸೂತ್ರ ಅನ್ನೋ ಗ್ರಂಥಕ್ಕೂ, ಬ್ರಹ್ಮಸೂತ್ರ ಅನ್ನೋ ಗ್ರಂಥ ಹಾಗೆ ವೇದಾದಿ ಶಾಸ್ತ್ರಗಳು ಅನ್ನೋ ಗ್ರಂಥಕ್ಕೂ ಅದನ್ನೊಂದು ಕಲೆಕ್ಟಿವ್ಲಿ ತಗೋಬೇಕು ನಾವು. ಬ್ರಹ್ಮಸೂತ್ರ, ವೇದಾದಿಗಳು, ಪುರಾಣಾದಿಗಳೆಲ್ಲವನ್ನು ಕಲೆಕ್ಟಿವ್ಲಿ ತಗೋಬೇಕು. ಅದಕ್ಕೂ ಈ ಅಂತರಾಧಿಕರಣಕ್ಕೂ ಏನು ಸಂಬಂಧ ಅಂದ್ರೆ ಎರಡೂ ಕೂಡ ಬ್ರಹ್ಮವನ್ನೇ ಪ್ರತಿಪಾದನೆ ಮಾಡ್ತಾವೆ. ಆದ್ರಿಂದ ಸರಿ, ಈ ಬ್ರಹ್ಮಸೂತ್ರದ್ದು ಒಟ್ಟಾರೆ ಆಯಿತು. ಮೊದಲನೇ ಅಧ್ಯಾಯಕ್ಕೂ ಈ ಒಟ್ಟಾರೆ ಮೊದಲನೇ ಅಧ್ಯಾಯ ನಾವು ನೋಡ್ತಿದ್ದೀವಿ. ಅದರಲ್ಲಿ ಈ ಅಧಿಕರಣಕ್ಕೂ ಏನು ಸಂಬಂಧ ಅಂದ್ರೆ ಅದನ್ನ ನಾವು ಹಿಂದೆ ಸುಮ್ಮನೆ ನೆನಪು ಮಾಡ್ಕೊಳ್ಬೇಕು. ಮೊದಲನೇ ಅಧ್ಯಾಯ ಅಂದ್ರೆ ಸಮನ್ವಯಾಧ್ಯಾಯ, 2ನೇ ಅಧ್ಯಾಯ ಅಂದ್ರೆ ವಿರೋಧಾಧ್ಯಾಯ, ಮುಂದೆ ಸಾಧನಾಧ್ಯಾಯ, ಫಲಾಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ಇಡೀಯಾಗಿ ಬ್ರಹ್ಮನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ದಾರೆ. ನಮಗದು ಮೊದಲನೇ ಪಾದದಲ್ಲಿ ಗೊತ್ತಾಗಿದೆ. ಹೀಗೆ ಮೊದಲನೇ ಅಧ್ಯಾಯದಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಈ ಬ್ರಹ್ಮನಲ್ಲೇನೆ ಈ ಅಗ್ನಿ ಶಬ್ದವಾಚ್ಯತ್ವ, ಅಂತರ ಶಬ್ದವಾಚ್ಯತ್ವ ಅದನ್ನೆಲ್ಲ ಇಲ್ಲೇ ತೋರಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಶಬ್ದಗಳನ್ನೇ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ಮೊದಲನೇ ಅಧ್ಯಾಯಕ್ಕೂ ಈ ಅಧಿಕರಣಕ್ಕೂ ಒಂದು ಸಂಗತಿ ಇದೆ. ಹೀಗೆ ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ. ಶಾಸ್ತ್ರ ಸಂಗತಿ ಅನ್ನೋದು ಒಟ್ಟಾರೆ ಶಾಸ್ತ್ರ, ಅಧ್ಯಾಯ ಅನ್ನೋದು ಫಸ್ಟ್ ಚಾಪ್ಟರ್ ಅದರ ಸಂಗತಿ. ಅದಾದ್ಮೇಲೆ ಪಾದ ಸಂಗತಿ ಅಂತ ತೋರಿಸ್ತಿರ್ತಾರೆ. ಪಾದ ಅಂದ್ರೆ ನಾವೀಗ ನೋಡ್ತಿರೋದು 2ನೇ ಪಾದ. ನಾವು ನೆನಪು ಮಾಡ್ಕೊಳ್ಬೇಕು, ಮೊದಲನೇ ಪಾದದಲ್ಲಿ ಬ್ರಹ್ಮನಲ್ಲಿ ನಾಮಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ರು. ಅಂದ್ರೆ ಹೆಸರುಗಳನ್ನ ಬ್ರಹ್ಮನಲ್ಲಿ ಸಮನ್ವಯ ಮಾಡಿ ತೋರಿಸಿದ್ರು. ಈಗ ಇದು ಹೆಸರು ಅನ್ನುವುದಕ್ಕಿಂತ ಬ್ರಹ್ಮನಲ್ಲಿ ಗುಣವಾಚಕವಾದ ಶಬ್ದಗಳನ್ನು ಇಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ 2ನೇ ಪಾದದಲ್ಲಿ. ಇಲ್ಲಿ ನಾವು ನೋಡ್ತಿರುವ ಶಬ್ದ ಚಕ್ಷುರಂತಸ್ಥತ್ವ ಅನ್ನುವ ಲಿಂಗ. ಇದನ್ನು ನೋಡ್ರಿ. ಚಕ್ಷುರಂತಸ್ಥತ್ವ ಲಿಂಗಸ್ಯ ಬ್ರಹ್ಮಣಿ ಸಮನ್ವಯ ಸಮರ್ಥನಾತ್.
ಚಕ್ಷುರಂತಸ್ತತ್ವ ಎಂಬ ಲಿಂಗ ಅಂದ್ರೆ ಒಂದು ನಿಮಿತ್ತ ಅದು. ಅದನ್ನ ಪರಬ್ರಹ್ಮನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇರುವುದರಿಂದ ಅದು ಏನ್ ಸಮಸ್ಯೆ ಬಂದಿತ್ತು ಅಂದ್ರೆ ಅಗ್ನಿಶ್ರುತಿ ಸಾಹಿತ್ಯೇನ ಅನ್ಯತ್ರ ಪ್ರಸಿದ್ಧಸ್ಯ. ಈಗ ಚಕ್ಷುರಂತಸ್ತತ್ವ ಅನ್ನೋದು ಮೂಲತಃ ವಿಷ್ಣುವಿನಲ್ಲಿದೆ, ಆದರೆ ಕೆಲವರಿಗದು ಗೊತ್ತಾಗಲಿಲ್ಲ. ಯಾಕೆ ಅಂದ್ರೆ ಅಗ್ನಿ ಒಂದ್ 2-3 ಕಡೆ ನೋಡ್ತಾರೆ. ಒಂದ್ ಕಡೆ ಸೂರ್ಯನ ಹೇಳ್ತದೆ, ಒಂದ್ ಕಡೆ ಅಗ್ನಿಯನ್ನು ಹೇಳ್ತದೆ, ಹೀಗೆ ಹೇಗೆ ಅಂತ ಛಾಂದೋಗ್ಯ ಉಪನಿಷತ್ತು ನೋಡಿದಾಗ ಅಗ್ನಿಯೇ ಚಕ್ಷುರಂತಸ್ಥ ಅಂತ ಬಂದ್ಬಿಡ್ತು. ಆದ್ರಿಂದ ಅಗ್ನಿಶ್ರುತಿ ಸಾಹಿತ್ಯೇನ, ಅಗ್ನಿಯ ಶ್ರುತಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವ ಅಗ್ನಿಯನ್ನು ವರ್ಣನೆ ಮಾಡುವ ವೇದವಾಕ್ಯದ ಜೊತೆಗಿರುವುದರಿಂದ ಅನ್ಯತ್ರ ಪ್ರಸಿದ್ಧಸ್ಯ, ವಿಷ್ಣುವಿನಕ್ಕಿಂತ ಭಿನ್ನನಾದ ಮತ್ತೊಬ್ಬ ದೇವತೆ ಎಂದು ಪ್ರಸಿದ್ಧ ಆಯಿತು ಈ ಚಕ್ಷುರಂತಸ್ತತ್ವ ಎಂಬ ಲಿಂಗ. ಅದನ್ನ ಪರಬ್ರಹ್ಮನಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ಸಮರ್ಥನೆ ಮಾಡಿ ತೋರಿಸ್ತಿರುವುದರಿಂದ ಅಸ್ಥಿ ಶಾಸ್ತ್ರಾದಿ ಸಂಗತಿ, ಒಟ್ಟಾರೆ ಶಾಸ್ತ್ರದ ಸಂಗತಿ, ಅಧ್ಯಾಯದ ಸಂಗತಿ ಮತ್ತು ಪಾದದ ಸಂಗತಿ ಇಲ್ಲಿದೆ. ಶಾಸ್ತ್ರಾದಿ ಎಂಬುದರಿಂದ ಅದನ್ನು ನಾವೇ ತಿಳ್ಕೋಬೇಕು. ಶಾಸ್ತ್ರ, ಅಧ್ಯಾಯ ಮತ್ತು ಪಾದ ಹೀಗೆಲ್ಲ ಆಯ್ತಾ. ಶುದ್ಧಾದಿ ಸಂಗತಿ ವಿಷಯವಾಕ್ಯಂ ವಿಷಯ ಸಂಶಯವು ಸಂಯುಕ್ತಿಕಂ ಪೂರ್ವಪಕ್ಷಂ ಚ ದರ್ಶಯತಿ ಆದಿತ್ಯ ಇತ್ಯಾದಿ. ಹಾಗಾದ್ರೆ ಯಾವ ವೇದವಾಕ್ಯಕ್ಕಿಂತ ಸಂಬಂಧಪಟ್ಟದ್ದು ಅಂತ ಗೊತ್ತಾಗಬೇಕಲ್ಲ ನಮಗೆ, ಅದನ್ನ ಆಚಾರ್ಯ ತಿಳಿಸ್ಬೇಕು. ಇಲ್ಲದೆ ಹೋದ್ರೆ ಈ ಸೂತ್ರ ಯಾಕೆ ಹೊರಟಿದೆ ಅಂತ ನಮ್ಮಂತ ಅಲ್ಪಾಧ್ಯಯನ ಮಾಡಿದವರಿಗೆ ಗೊತ್ತಾಗೋದಿಲ್ಲ. ಆಯ್ತು, ಯಾವ ವಿಷಯ ಶ್ರುತಿ, ಯಾವ ಶ್ರುತಿಗೆ ಸಂಬಂಧಪಟ್ಟದ್ದು ಇದು ಮತ್ತೆ ಯಾವ ಶ್ರುತಿಗೆ ಸಂಬಂಧಪಟ್ಟದ್ದು, ಇಲ್ಲಿ ನಾವು ವಿಚಾರ ಮಾಡ್ತಿರುವ ವಾಕ್ಯ ಯಾವುದು, ವಿಷಯ ವಾಕ್ಯ ಅಂತ ವಿಚಾರ ಮಾಡ್ತಿರುವ ವಾಕ್ಯ, ಒಟ್ಟಾರೆ ಶ್ರುತಿ ಇತ್ಯಾದಿಗಳ ಸಂಬಂಧ, ವಿಷಯ ಸಂಶಯ, ಇಲ್ಲಿರುವ ಪ್ರತಿಪಾದಿತವಾದ ವಿಷಯ ಯಾವುದು ಮತ್ತು ಸಂಶಯ ಏನು ಅನ್ನೋದನ್ನು ತೋರಿಸ್ಬೇಕು. ಹಾಗೆ ಸಂಯುಕ್ತಿಕಂ ಪೂರ್ವಪಕ್ಷಂ, ಯುಕ್ತಿ ಸಮೇತವಾದ ಪೂರ್ವಪಕ್ಷ ಇದ್ರೆ ಸಿದ್ಧಾಂತವೂ ದೃಢ ಆಗುತ್ತೆ. ಅದನ್ನೆಲ್ಲ ಆಚಾರ್ಯರು ಆದಿತ್ಯ ಎಂಬ ಮಾತಿನಿಂದ ತೋರಿಸಿದ್ದಾರೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗುತ್ತೆ.